ಬಂಧುಗಳು ನಮಸ್ಕಾರ. ನಾನು ಶಿವಾನಂದ ಎಡಳ್ಳಿ ಮಾತಾಡೋದು KRS ಪಕ್ಷದಿಂದ. ಇವತ್ತು ನಾವು ಸಕ್ಕರೆ ಫ್ಯಾಕ್ಟ್ರಿಯವರು ರೈತರಿಗೆ ಮಾಡ್ತಕ್ಕಂಥ ಮೋಸವನ್ನು ಇವತ್ತು ನಾವು ಎಳೆಗೆ ಒಂದಿಷ್ಟು ತೆಗೆದಿಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಯಾಕಂದರೆ ಪ್ರತಿಯೊಬ್ಬ ನಾನೀಗ ಚರ್ಚನದಲ್ಲಿರ್ತಕ್ಕಂಥ ಶ್ರೀ ದತ್ತಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಏನಪ್ಪ ಅಂದ್ರೆ ಹಾವಿನಾಳದಲ್ಲಿರ್ತಕ್ಕಂಥ ಸಕ್ಕರೆ ಫ್ಯಾಕ್ಟ್ರಿ ಮುಂದೆ ಇದ್ದೀನಿ. ಇದೇ ಸಕ್ಕರೆ ಫ್ಯಾಕ್ಟ್ರಿಯವರು ಏನು ಮಾಡ್ತಾರೆ ಅಂದರೆ 2017ರಲ್ಲಿ ರೈತರಿಗೆ ಗೊತ್ತಿಲ್ಲಾರ್ದೇ ಅವರು ಸಹಿ ಇಲ್ಲಾರ್ದೇ ಯಾವುದು ದೇವರ ನಿಂಬರಿಗೆ ಹತ್ರ ಒಂದು ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಯಾವುದು ಇಂಡಿಯಾ. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ರೈತರು ಸಹಿ ಇಲ್ಲ, ಅವ್ರು ಏನು ಸ್ವತಃ ಜಾಗದಲ್ಲಿ ಇರೋದಿಲ್ಲ. ಈ ಬ್ಯಾಂಕ್ ಆಫ್ ಇಂಡಿಯಾದ ನಾನು ಹೆಡ್ಗೆ ಕೇಳ್ತಾ ಇದ್ದೇನೆ, ನಿಮಗೆ ನಾನಾ ಬಂದು ಏನಪ್ಪ ರೈತರು ನಿಮಗೆ ಏನು ಬ್ಯಾಂಕಿಗೆ ಬಂದು ಚಪ್ಪಲ್ ಹರ್ಕೊಂಡು ತಿರ್ಗಾಡಿದ್ರ ಜೊತೆಗೆ ಒಂದು 50,000 ರೂಪಾಯಿ ಲೋನ್ ಹಾಕೋದಿಲ್ಲ. ಈ ಫ್ಯಾಕ್ಟ್ರಿಯವ್ರು ಏನಪ್ಪ ಅಂದ್ರೆ ಬಂದು ರೈತರ ಹೆಸರು ಮೇಲೆ ಏನಪ್ಪ ಅಂದ್ರೆ 5 ಲಕ್ಷ 10 ಲಕ್ಷ 20 ಲಕ್ಷ ಗಟ್ಟಲೆ ಅವರು ಲೋನ್ ಕೇಳ್ತಾರೆ. ಲೋನನ್ನು ನೀವು ಕೊಡ್ತೀರಿ. 2017ರಿಂದ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಆ ಲೋನನ್ನು ಕ್ಲಿಯರ್ ಮಾಡೋದಿಲ್ಲ. ಆ ಲೋನ್ ಏನಪ್ಪ ಅಂದ್ರೆ ಉತಾರಿಯಲ್ಲಿ ಬೋಜಾರು ಏರಿಸೋದಿಲ್ಲ, ರೈತರಿಗೆ ಗೊತ್ತೇ ಆಗೋದಿಲ್ಲ. ಅದು ಯಾವ ರೈತರಿಗೂ ಸತಿಗೆ ಉತಾರಿಯಲ್ಲಿ ಭೋಜನ ಏರಿಸೋದಿಲ್ಲ, ಮತ್ತು ರೈತರಿಗೂ ಗೊತ್ತೇ ಆಗೋದಿಲ್ಲ. ಅದು ಕಳೆದ ವರ್ಷಾನುಗಟ್ಟಲೆ ದಿನ ಕಳೆದ ಮೇಲೆ ಒಂದು 3 ವರ್ಷ 4 ವರ್ಷ ಕಳೆದ ಮೇಲೆ ಅವನ ಸಿವಿಲ್ ಸ್ಕೋರ್ ಕಡಿಮೆ ಆಗ್ತೈತೆ, ಗೊತ್ತಿಲ್ಲಾರ್ದಾನೆ ಯಾರಿಗೇ. ಈ ಬ್ಯಾಂಕ್ ಆಫ್ ಇಂಡಿಯಾದವ್ರಿಗೆ ಏನಪ್ಪ ಅಂದ್ರೆ ಏನಾದರೂ ನೀವು ಹೊಟ್ಟಿಗೆ ನನಗೆ ತಿಂತೀರಿ ಸಗಣಿ ತಿಂತೀರಿ, ಅದು ನನಗೆ ಹೇಳ್ರಿ. ಯಾರೋ ಫ್ಯಾಕ್ಟ್ರಿ ಬಂದ್ಕಂದ್ರೆ ರೈತರ ಹೆಸರು ಏನಪ್ಪ ಅಂದ್ರೆ ದುಡ್ಡು ಕೊಡೋದು ಕೇಳಿದ್ರೆ ಕೊಡ್ತಿರಲ್ಲ. ಅದೇ ರೈತ ಏನಪ್ಪ ಅಂದ್ರೆ ನಿಮ್ಮ ಬ್ಯಾಂಕಿಗೆ ಬಂದು ಏನಪ್ಪ ಬೆಳೆ ಸಾಲ ಕೊಡೋ ಅಂತಂದ್ರೆ ಮಾನಗಡೆ ಕೇಳಿದ್ರೆ ಚಪ್ಪಲ್ ಹರಿದ್ರು ಕೊಡೋಲ್ಲ. ಯಾಕಂದರೆ ಇದು ಏನಪ್ಪ ಅಂದ್ರೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥ ನೀವು ನೌಕರದಿರಲ್ಲ, ನೀವು ನೌಕರು ಏನಪ್ಪ ಅಂದರೆ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡೋದು. ಅಂದ್ರೆ 5 ವರ್ಷ 10 ವರ್ಷ ಕಟ್ಟಲಿಲ್ಲ ಅಂದರೆ ಒನ್ ಟೈಮ್ 10 ಲಕ್ಷ ಇತ್ತಂದರೆ 1 ಲಕ್ಷ ಕಟ್ಟಿ 2 ಲಕ್ಷ ಕಟ್ಟಿ ಅದನ್ನು ಮುಗಿಸ್ಬಿಡೋದು ಡೀಲ. ಇಲ್ಲಿ ರೈತಗೆ ಏನಪ್ಪ ಹೊರ ಸಾಲ ಹೊರಿಸೋದು. ನೀವು ನೋಡಿದ್ರೆ ನೀವು ಮತ್ತು ಫ್ಯಾಕ್ಟ್ರಿಯ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕುಚ್ಚು ಮಾಡ್ಕೊಂಡು ರೊಕ್ಕ ಎತ್ಕೊಂಡು ಕೂತ್ಬಿಡೋದು. ಸಾವಿರಾರು ರೈತರಿಗೆ ಇವತ್ತೇನಪ್ಪ ಅಂದ್ರೆ ಈ ಏನು ಸಕ್ಕರೆ ಫ್ಯಾಕ್ಟ್ರಿಗಳು ಅನ್ಯಾಯ ಮಾಡ್ತಿದ್ದಾವೆ, ಸಾವಿರಾರು ರೈತರಿಗೆ ಇದು. ಹಾಗಾಗಿ ಪ್ರತಿಯೊಬ್ಬ ರೈತರಿಗೆ ನಾನು ಹೇಳ್ತಿದ್ದೀನಿ, ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಏನಪ್ಪ ಅಂದ್ರೆ ಯಾರ್ಯಾರು ರೈತರು ಏನಪ್ಪ ಅಂದ್ರೆ ಇದ್ರಲ್ಲ ರೈತರಿಗೆ ಹೇಳ್ತಿದ್ದೀನಿ, ನಿಮ್ದು ಏನಪ್ಪ ಅಂದ್ರೆ ಸಿವಿಲ್ ಸ್ಕೋರನ್ನು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿರಿ, ಅಲ್ಲೆಲ್ಲ ಉತ್ತಾರಾಗಿ ಸಿಗೋದಿಲ್ಲ. ಅದು ಆ ಪರಿ ಕಳ್ಳ ವ್ಯವಹಾರ ಮಾಡ್ತಾರೆ ನಾಲ್ಕರು. ಇದನ್ನು ನಿಮಗೆ ತೋರಿಸ್ತೀನಿ ಏನಪ್ಪ ಅಂದ್ರೆ ನೋಡಿರಿ. ಹೌದಾ, 2 ಇದಾವೆ ಏನಪ್ಪ ಅಂದ್ರೆ ಈ ರೈತರಿಗೆ ಗೊತ್ತೇ ಇಲ್ಲ ಏನು. ಹೌದಾ, 2017ರಲ್ಲಿ ಏನಪ್ಪ ಅಂದ್ರೆ ಲೋನ್ ತೊಗೊಂಡಿದ್ದಾರೆ. 2017ರಲ್ಲಿ ತೊಗೊಂಡಿದ್ದಾರೆ. ಏಟಂದ್ರೆ 7,35,000. ಆ ರೈತಿಗೆ ಗೊತ್ತಿಲ್ಲ. ಸಕ್ಕರೆ ಫ್ಯಾಕ್ಟ್ರಿಯವರು ಇಷ್ಟೆಲ್ಲ ಮೋಸ ಮಾಡ್ತಿದ್ದಕ್ಕೆ ಮಾನ್ಯ DC ಅವ್ರು ಏನಪ್ಪ ಅಂದ್ರೆ ಏನು ಮಾಡ್ತಿದ್ರಿ, ನೀವೇನು ಮಾಡ್ತಿದ್ರಿ? ಯಾಕೆ ಇದ್ರ ಬಗ್ಗೆ ಕ್ರಮ ತೋರ್ತಿಲ್ಲ? ಈ ಥರ ಮಾಡ್ತಕ್ಕಂಥ ಸಕ್ಕರೆ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿ ಬ್ಯಾನ್ ಲಿಸ್ಟ್ ಯಾಕೆ ಸೇರಿಸ್ತಾ ಇಲ್ಲ? ಮತ್ತೆ ನಿಮ್ಮದು ಏನಾದರೂ ಇದ್ದರೆ ನೀವು ಸುಮ್ಕುದಿರ್ಬೇಕಲ್ಲ. ಮತ್ತೆ ನಿಮ್ಗೆ ಏನಾದರೂ ಪಾಲಿದ್ರೆ ನೀವು ಸುಮ್ಕುದಿರ್ಬೇಕು. ಯಾಕೆ ನೀವು ಜಿಲ್ಲಾಧಿಕಾರಿಗಳು ನಿಮ್ಮಲ್ಲಿ ಹಕ್ಕು ಐತಿಲ್ಲ, ರೈತರಿಗೆ ಉಳಿಸುವಂಥ ಕೆಲಸ ಐತಿ, ರೈತರನ್ನ ಉಳಿಸುವಂಥ ಕೆಲಸವನ್ನು ಮಾಡಬೇಕಲ್ಲ, ಯಾಕೆ ಮಾಡಲಿಲ್ಲ? ಮತ್ತೆ ಯಾಕೆ ಏಕತ್ನೆ ಅಂದ್ರೆ ಹೌದಾ, ಈಗ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ. ರೈತರಿಗೆ, ನಮ್ಮ ಭಾಗದ ಎಲ್ಲ ರೈತರಿಗೆ ಇದು ಅನ್ಯಾಯ ಆಗ್ತೈತಿ. ಹೌದಾ, ಹಾಗಾಗಿ ಏನಪ್ಪ ಅಂದ್ರೆ ಈ ಜಿಲ್ಲೆಯ ಉಸ್ತುವಾರಿ ಆದಂಥ ಬಿ ಪಾಟೀಲ್ರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ಶಿವಾನಂದ ಪಾಟೀಲ್ರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಏನು ಸಕ್ಕರೆ ಫ್ಯಾಕ್ಟ್ರಿಗಳು ರೈತರಿಗೆ ಮಾಡ್ತಕ್ಕಂಥ ಮೋಸ ಏನಪ್ಪ ಅಂದ್ರೆ ಇದನ್ನು ತಡೆಗಟ್ಟಬೇಕು. ಅವ್ರು ಗೊತ್ತಿಲ್ಲಾರ್ದೆ ಅವ್ರ ಹೆಸರು ಮೇಲೆ ಏನಪ್ಪ ಅಂದ್ರೆ ಲೋನ್ ತೊಗೊಳ್ಳೋದು, ಆಮೇಲೆ ಏನಪ್ಪ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೋದು, ಇದು ದೊಡ್ಡ ವ್ಯವಹಾರ. ಒಬ್ಬ ರೈತರಿಗೆ ಏನಪ್ಪ ಅಂದ್ರೆ 7 ಲಕ್ಷ 10 ಲಕ್ಷ ತೆಗಿತಾರೆ ಅಂದರೆ ರೈತರು ಏನಪ್ಪ ಸಾವಿರಾರು ಜನ ರೈತರಿ, ಒಂದು 2,000 ರೈತರ ಮ್ಯಾಗ ಇಟ್ಟು ತೆಗೆದ್ರೆ ರೇಟ್ ಆಯಿತು, ಕೋಟಿ ಹಿಂಗೆ ಹಣ. ಅದರಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ರೆ ಮನೆ ಕೂತಲ್ಲಿ ಸುಮ್ಮನೆ ಏನಪ್ಪ ಅಂದ್ರೆ 5, 6 ಸಾವಿರ 10 ಸಾವಿರ ಕೋಟಿ ರೈತಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಏನಪ್ಪ ಅಂದ್ರೆ ಇದು ರೈತರಿಗೆ ಆಗ್ತಕ್ಕಂಥ ಅನ್ಯಾಯ. ಹೀಗಾಗಿ ಶ್ರೀ ದತ್ತಾ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಐತಲ್ಲ, ಈ ಶುಗರ್ ಫ್ಯಾಕ್ಟ್ರಿಯವರು ಮಾಡಿರ್ತಕ್ಕಂಥದ್ದು. ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಬೇರೆ ಫ್ಯಾಕ್ಟ್ರಿಯವರು ಇದ್ರು, ಅವಾಗ ಅವ್ರು ತೊಗೊಂಡ್ರು ಅಂತಂದು ನೀವು ಹೇಳ್ತಿದ್ರಿ. ಒಂದು ಫ್ಯಾಕ್ಟ್ರಿ ಅಥವಾ ನಾನು ಕೇಳ್ತೀನಿ, 1 ಎಕರೆ ಜಮೀನನ್ನು ತೊಗೋಬೇಕಾದ್ರೆ ಆ ಹೊಲದ ಮೇಲೆ ಬೋಜ ಇದ್ರೆ ನೀವು ಬೋಜಾಗಿ ಎಲ್ಲ ಚೆಕ್ ಮಾಡಿ ತೊಗೋತೇನು? ಸುಮ್ಮ ಹಂಗೆ ತೊಗೊಂಡ್ಬಿಡ್ತೆ ಅವ ಕೊಟ್ಟಂತೇಳಿ. ಅವ ಮಾಡ್ಯಾನ್ರಿ, ಅವ ಮಾಡುವಾಗ ನಿನಗೆಲ್ಲ ಗೊತ್ತೇ ಇರ್ತದಲ್ಲ, ರೈತರ ಮೇಲೆ ಈ ಥರ ಸುಳ್ಳು ಸಾಲವನ್ನು ತೆಗೆದುಕೊಂಡಿವಿ ಮಾಡಿವೆ ತಂದು. ಇದೇ ಫ್ಯಾಕ್ಟ್ರಿಯವರಿಗೆ ಗೊತ್ತಿಲ್ಲಾರ್ದು ಈ ಫ್ಯಾಕ್ಟ್ರಿನ ನೀವು ಹೇಗೆ ಏನಪ್ಪ ಅಂದ್ರೆ ತಗೋತೀರಿ? ರೌಡಿಗಳನ್ನು, ಗುಂಡಾಗಳನ್ನು, ಈ ಚೇಲ ಏನಪ್ಪ ಅಂದ್ರೆ ಏನು ಸರ್ಕಾರಿ ನೌಕರನ್ನ ಬಳಸ್ಕೊಂಡು ಈ ಫ್ಯಾಕ್ಟ್ರಿನ ನಡೆಸ್ತಿದ್ರೆ ಅಷ್ಟೇ. ಯಾರಾದರೂ ರೈತರ ಕೇಳಕ್ಕೆ ಬಂದರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನೋಂಥ ವಿಚಾರಗಳನ್ನು ಬಂದು, ಹಾಗಾಗಿ ಇಂಥ ಕೆಟ್ಟ ವ್ಯವಸ್ಥೆ ಮಧ್ಯೆ ನಾವು ಇದ್ದೀವಿ. ಇವತ್ತು ರೈತರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ರೈತರು ಇಲ್ಲಿ ಬಂದು ಕಣ್ಣೀರು ಹಾಕಿ ಹೋಗ್ಯಾರ. ಸಾಕಷ್ಟು ಜನರಿಗೆ ಏನಪ್ಪ ಅಂದ್ರೆ ಇದು ಫ್ಯಾಕ್ಟ್ರಿ ಅನ್ಯಾಯ ಮಾಡಿದೆ. ಅದಾ ನಿಮ್ಮದು ಏನಪ್ಪ ಈ ಥರ ಇದೆ ಇಲ್ರಿ? ಅದ ಫ್ಯಾಕ್ಟ್ರಿಯಲ್ಲಿ ಏನಪ್ಪ ಅಂದ್ರೆ ಸಾಲ ತೊಗೊಂಡು ಮಾಡಿ ಎಷ್ಟೋ ಜನಕ್ಕೆ ಅಂತಂದ್ರೆ ಅವರು ಗೊತ್ತೇ ಮಾಡಿಲ್ಲ ಅನ್ನುವಂಥ ವಿಚಾರ ಇದೆ. ಅದಕ್ಕೇನಪ್ಪ ಅಂದ್ರೆ ಇದು ತಮ್ಮ ಗಮನಕ್ಕೂ ಬಂದದ ಇಲ್ಲ ಒಂದೇ ಬಂದದ್ರಿ. ಇದು ಯಾಕೆ ಇವರು ರೈತರಿಗೆ ಕೋಟಿ ಹಾಕ್ಯಾರ ಅಂತ ಹೇಳ್ತಾರ್ರಿ, 2 ಜನ ಆಗ್ತದ ಅಂತ ಹೇಳ್ತಾರ್ರಿ, ಈ ತಿಂಗಳದಾಗ ಆಗ್ತದ ಅಂತ ಹೇಳ್ತಾರ್ರಿ. ಬರೋಬ್ಬರಿ 8 ತಿಂಗಳಾಯ್ತು ಇದೇ ರೈತರಿಗೆ ಹೇಳ್ಕತ್ತಾರ್ರಿ.
ಕೋಟಿ ಹಾಕುವಂತ ಅವಶ್ಯಕತೆ ಏನಿದೆ? ಯಾವ ವಿಷಯಕ್ಕೆ ಹಾಕ್ತಾರೆ ಕೋಟಿ? ಇಂಡಿಯನ್ ಶುಗರ್ ಹೇಳ್ತಾರ್ರಿ. ಇಂಡಿಯನ್ ಶುಗರ್ ನಾವು ತೋಳುವಾಗ ಈಗ ಅಂತ ನಾನು ಅಂತೀನಿ, ನೀವು 1 ಎಕರೆ ಜಮೀನನ್ನು ತೊಗೊಳತಿರ್ತೀವಿ, ಹೌದ್ರಿ. ಆ ಹೊಲದ ಮೇಲೆ ಏನಿದೆ ಹಿಂದಿನೆಲ್ಲ ಹಕ್ಕ ತಿಳ್ಕೊಂಡೆ ತೋತಿರೋ ಹಂಗ ತೋತಿರೋ? ತಿಳ್ಕೊಂಡು ತಗೋಬೇಕು. ಮತ್ತೆ ಈಗ ಅದ್ರ ಮೇಲೆ ಏನಾದ್ರು ಸಾಲ ಇತ್ತು, ಏನಾಯ್ತು, ನೀವು ಹೊಲ ಖರೀದಿ ಮಾಡತ್ತೀರಿ ಅಂದ್ರೆ ಫ್ಯಾಕ್ಟ್ರಿ ತೊಗೊಳಕತ್ತಿ ಅಂದ್ರೆ ಇದ್ರ ಮೇಲೆ ಸಾಲ ಐತೋ ಇಲ್ಲೋ, ಎಷ್ಟ್ ರೈತರಿಗೆ ಏನೈತಿ ವಿಚಾರ ಮಾಡ್ಬೇಕ್ರಿ. ಎಲ್ಲ ಇರ್ತೈತಿ ಇವ್ರಿಗೆ. ಇವೆಲ್ಲ ನಾಟಕಗಳು, ಇವೆಲ್ಲ ಮಾನಗಡಿ ಏನಪ್ಪಾ ಅಂದ್ರೆ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಇವ್ ನಡೆಸೋಂದ್ರಿಗೆ ಇವೆಲ್ಲ ನಾಟಕಗಳ ಆಟ ಇವೆಲ್ಲ. ನಾವ್ ಅಲ್ಲಿ ಕೋಟಿ ಹಾಕಿನಿ, ಇಲ್ಲಿ ಕೋಟಿ ಯಾಕೆ ಹಾಕ್ತಿ? ಇವ್ರಿಗೆ ಗೊತ್ತಿಲ್ಲ ರೈತರ ಮೇಲೆ ಸಾಲ ತೊಗೊಂಡ್ರಲ್ಲ. ಮತ್ತೆ ರೈತರು ಸಾಲ ತಗೋಬೇಕಾದ್ರೆ ಅಲ್ಲಿ ಬ್ಯಾಂಕಿನವರು ನಿಮಗ ಸಿವಿಲ್ ಕಡಿಮೆ ಐತಿ, ಫ್ಯೂಲ್ ಕಡಿಮೆ ಅದ, ಹಂಗದ, ಹಿಂಗ ಫ್ಯಾಕ್ಟ್ರಿ ಹೋಗಿ ಕಡಿಮೆ ಮಾಡ್ಕೊಂಡ್ ಬರುತ್ತೆ. ಈಗ ನೀವೇ ರೈತರು ಹೋಗಿ ಮಾಡಿ ಯಾವ್ದೋ ಒಂದು ಬ್ಯಾಂಕಿಗೆ ಹೋಗಿ 1 ಲಕ್ಷ ಸಾಲ ಕೊಡೋದ್ರ ಕೊಡ್ತಾರೆ ಇವ್ರು? ನಿಮ್ಗೆ ಗೊತ್ತಿಲ್ಲಾರ್ದೇನೆ ಹೋಗಿ ಚಪ್ಪಲ್ ಹರಿದ್ರು ಕೊಡೋದಿಲ್ಲ ಅವರು. ಕೊಡಲ್ರಿ. ನಿಮ್ಗೆ ಗೊತ್ತಿಲ್ಲಾರ್ದ ಸಾಲವನ್ನ ತೆಗಿತಾರೆ. ಗೊತ್ತಿರ್ಲಾರೆ. ಅಲ್ಲ, ಕ್ಯಾಂಡಿಡೇಟ್ ಇಲ್ಲ ಅದನ್ನೇ ಬ್ಯಾಂಕ್ ಆಫ್ ಇಂಡಿಯಾದವ್ರು ಏನಪ್ಪ ಸಾಲ ಕೊಡ್ತೀನಿ ಅಂದ್ರ ಬ್ಯಾಂಕ್ ಆಫ್ ಇಂಡಿಯಾದನ್ನ ನಡೆಸುವಂತ ಏನಪ್ಪ ಅಂದ್ರೆ ಮೇನ್ ಹೆಡ್ ಯಾರಿದ್ರಿ? ಪುಣ್ಯಾತ್ಮ ಏನ್ ಮನ್ಕೊಂಡು ಏನ್ ನಿಧಿಗಿದಿ ಮಾಡತ್ತಿ? ಏನ್ ನಿನಗ ಅವ್ರಿಗೆ ಸೆಟಲ್ಮೆಂಟ್ ಐತೋ? ಅಂದ್ರೆ ಇವ್ರ ಕಡೆದವರಿಗೆ ಮತ್ತೆ ಫ್ಯಾಕ್ಟರಿದವ್ರ ಸೆಟಲ್ಮೆಂಟ್ ಇದು ಸೆಟಲ್ಮೆಂಟ್ ಐತಿ. ರೈತರ ಸೆಟಲ್ಮೆಂಟ್ ಇರಲ್ರಿ, ರೈತರ ಜೊತೆ ಸೆಟಲ್ಮೆಂಟ್ ಇರೋದಿಲ್ಲ ನಿಮ್ಗೆ ಬ್ಯಾಂಕ್ನವ್ರಿಗೆ. ಯಾಕಂದ್ರೆ ಬಿಸಿಲಾಗಿರೋರ ಬಗ್ಗೆ ಗೊತ್ತಾಗೋದಿಲ್ಲ ನಿಮ್ಗೆ ಏನಪ್ಪಾ ಅಂದ್ರ. ಹೀಗಾಗಿ ಇಷ್ಟು ಬ್ಯಾಂಕ್ ಆಫ್ ಇಂಡಿಯಾದವ್ರಿಗೆ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಏನಾದ್ರು ಇತ್ತಂದ್ರೆ, ಸ್ವಲ್ಪ ಈ ನಾಡಿನ ರೈತರ ಬಗ್ಗೆ ಕಾಳಜಿ ಇದ್ರೆ ಹೊಟ್ಟಿಗೆ ನೀವು ಅನ್ನ ಬಿಟ್ಟು ಚಪಾತಿ ತಿಂತೀರಿ. ಯಾರಿಗೂ ಚಪಾತಿ ಹೋಳಿಗೆ ಉಣ್ತಿರತ್ತ ಅನ್ಸತ್ತು. ಅನ್ನ ತಿನ್ನೋದಿಲ್ಲ, ದುಡ್ಡು ಸಿಕ್ಕರೆ ಯಾವ ರೈತರ ಮ್ಯಾಗ ಸಾಲ ತಗೊಡ್ತೀರಿ ನನ್ನ ಸುಮ್ಮ? ಈಗ ಇದರ ಮುಖಾಂತರ ಅವರಿಗೆ ಹೇಳ್ತೀನಿ ಸರ್, ಈಗ ಜಿಲ್ಲಾಧಿಕಾರಿಗಳಾಗ್ಲಿ ಇದ್ರ ಸಂಬಂಧ ಕ್ರಮ ತಗೋಬೇಕಲ್ರಿ. ಜಿಲ್ಲಾಧಿಕಾರಿ ನೋಡೋ ನಿಮ್ಮ ಅಷ್ಟು ತಾಕತ್ತಿತ್ತಂದ್ರ ರೈತರಿಗೆ ನ್ಯಾಯ ಜಿಲ್ಲಾಧಿಕಾರಿಗಳು ಏನ್ ಗೊತ್ತಾಗಿದೆ. ರೈತರಿಗೆ ಕಷ್ಟ ಬಹಳ ಅದ ಈಗ. ಅಂದ್ರೆ ಇವ್ರಿಗೆ ಕೇಳಾಕ್ ಬಂದ ಯಾವರ್ತಾನ ಅವ್ನಿಗೆ ಬಾಯಿ ಉಪವಾಸ ಸಾವ್ರಿ ಮಾಡಿ ಹಂಗ ಹಿಂದೆ ಬ್ರಿಟಿಷರ್ ಮಾಡ್ತಿರಲ್ಲ, ಮಾಡ್ಬಿಡ್ತಾರೆ. ಅದೇ ಯಾವನಾದ್ರು ಕೇಳಾಕ್ ನ್ಯಾಯ ಕೇಳಾಕ್ ಬಂದ್ರೆ ಅವನಿಗೆ ಇಟ್ಟು ಬಾಯಿ ಉಪ್ಪರ್ಸಿ ಕಳಿಸಿ ಬಿಡ್ತಾರ. ನಿಂದ ಬಗೆಹರಿಸ್ತೀನಿ ಹೋಗುತ್ತೆ ಒಬ್ಬಂದೆ ಯಾವ ಬಾಳ ಜಿಲ್ಲಾಧಿಕಾರಿಗಳಿಗೆ ಸಕ್ಕರೆ ಫ್ಯಾಕ್ಟರಿಗಳನ್ನ ಬಂದ್ ಮಾಡಿದ್ರಿ. ಒಬ್ಬ ಯಾರಾದ್ರೂ ಒಬ್ಬ ಬೈದ ಅಂದ್ರ ಬಾಯಿ ಮುಚ್ಕೊಂಡು ಹೋಗ್ಬೇಕಾಗ್ತ. ರೈತರು ಹಿಂದ್ ಬೆಂಬಲ ಇರಲ್ಲ. ಏನಂದ್ರೆ ಪೊಲೀಸ್ ಕರೆಸ್ತಾರ. ಏನಾದ್ರು ನೀವೇನಾದ್ರು ಇಲ್ಲಿ ಬಂದು ಏನ ಮಾಡಿದ್ರೆ ಪೊಲೀಸ್ ಕರೆಸ್ತಾರ, ಪೊಲೀಸರು ಬರ್ತಾರ. ಯಾಕಂದ್ರೆ ಏನಾದ್ರು ಬರಲ್ಲ ಅವ್ರು. ಇಂಥವ್ರು ಏನಾದ್ರು ಆದ್ರೆ ಓಡಿ ಬರ್ತಾರ. ಒಕ್ಕಿತ್ತದ ಅವ್ರಿಗೆ ಏನಾದ್ರು ಕಾನೂನು ಕಾಯ್ದೆಗಳು ಒಕ್ಕಿ ಕುಣಿತ ತಕ 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 ಬಂದ್ಗಳೇನ ರೈತರು ಬಾ ಏನೋ ಮಾಡತ್ತೇಳಿ. ಇದೇ ರೈತರ ಮ್ಯಾಗ ಸಾಲ ತೊಳಾಗ ಎಲ್ಲಿ ಹೋಗಿತ್ತು ನಿಮ್ಮ ತಾಕತ್ತ? ಕಾನೂನು ಎಲ್ಲಿ ಹೋಗಿದ್ದು ನಿಮ್ಗೆ? ಕಾನೂನು ಮಾರ್ಕೊಂತಿದ್ರಿ ನಾ ಟೈಮ್ದಲ್ಲಿ? ನಮಗೊಂದು ಸಮಸ್ಯೆ ಯಾವ್ದು ಎಲ್ಲ ಬಡ್ಡಿ ಗಂಟು ಕಟ್ಟಿದೇವು, ಟರ್ನ್ ಓವರ್ ಮಾಡಿ ಕೊಡ್ತೇವೆ ಅಂತ ಹೇಳಿ. ಮುಂದೆ ಇವ್ರು ಕಾರ್ಖಾನೆ ಅವ್ರು ಲೋನ್ ತೆಗಿಯೋಣ, ಶಿವಿಲ್ ಖರಾಬ್ ಆಗಿ ನಿಮ್ಮ ಕಾರ್ಖಾನೆಯವ್ರು ಲೋನ್ ತೆಗಿಯುವಾಗ ನಿಮ್ಗೆ ಏನಾರು ಹೇಳ್ಯಾರ? ಕರ್ಕೊಂಡು ನಾನು ಇಲ್ಲ, ನಿಮ್ಗೆ ಒಟ್ಟ ಹೇಳಿಲ್ರಿ? ಸೈ ಇಲ್ಲ, ಸೂತ್ರಿಲ್ಲ. ನಿಮ್ಮ ಸೈ ಇಲ್ಲಾರ್ದೇನೆ ಲೋನ್ ತೊಗೊಂಡಾರ? ತೊಗೊಂಡ್ರ ಅಲ್ಲ, ನಿಮ್ಮ ಹೆಸರೇನ್ರಿ ಸರ್? ಕಲ್ಲಪ್ಪರ ಅಂತಂದ್ರೆ ಔಟಿ. ಕಲ್ಲಪ್ಪ ಅಣ್ಣವರು ಔಟಿ ಅವ್ರದ ಸರ್ ಇದಾರೆ. ನಿಮ್ಮ ಹೆಸರನ್ನ ಹೇಳ್ರಿ ಪ್ಲೀಸ್. ರೈತರ ಹೆಸರು ರೈತ ಸಂಘದಿದ್ರಿ? ಖುಷಿ ಆಯ್ತು, ಒಳ್ಳೇದಾಯ್ತು ಅನ್ಪದ. ಏನ್ ತಮ್ಮ ಹೆಸರು ಹೇಳ್ಬೇಕು? ಬೇರೆದವ್ರದ್ರಿ. ಈಗ ಔಟಿ ಸರ್ದು ನಿಮ್ಮ ತುಂಬಿದೇವ್ರು ಈಗ ಬಡ್ಡಿ ಗಂಟ ನಿಮ್ಮ ಹೆಸರ ಮ್ಯಾಗ ಎಷ್ಟು ತೊಗೊಂಡ ನಿಮ್ಗೆ ಗೊತ್ತಿಲ್ಲ? 4 ಲಕ್ಷ ರೂಪಾಯಿ. ಈಗ ಇವರು ಔಟಿ ಸರ್ ಹೆಸರ ಮೇಲೆ 4 ಲಕ್ಷ ರೂಪಾಯಿ ಅವರಿಗೆ ಗೊತ್ತಿಲ್ಲಾರ್ದೇನೆ ಮಾನಗೇಡಿ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಲೋನ್ ಅನ್ನ ಇದೇ ಫ್ಯಾಕ್ಟರಿ ಕೊಟ್ಟಿದ್ದಾರೆ. ಗ್ರಾಮೀಣ ನಿಮ್ದು ಅಲ್ರಿ, ಬ್ಯಾಂಕ್ ಆಫ್ ಇಂಡಿಯಾಕ್ ತೊಗೊಂಡ್ರ ಗ್ರಾಮೀಣದಾಗ ನಮ್ ಲೋನ್ ಅಡ್ಕಸದ ಅಲ್ಲಿ ತೊಗೊಂಡಿದ್ದಾರೆ. ಅದೇ ಅವರೇ ಶಿವಿಲ್ ಖರಾಬ್ ಆಗಿದೆ. ಅಡ್ಜಸ್ಟ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಇವರಿಗೆ ಲವ್ ಇದೆ ಜಾಸ್ತಿ. ಹೌದಾ? ನಿಮ್ದು ಎಷ್ಟು ತೊಗೊಂಡಿರಿ ನೀವು? ನಿಮ್ಮಲ್ಲಿ ತೊಗೊಂತಾರ? ಇಲ್ಲ, ನಮ್ಮ ಹತ್ತಳೆ ರೈತರದ್ದು ಆದ್ರಿ. ನಮ್ಮ ಊರಾಗಿಲ್ಲ ಅಂದ್ರೆ ಒಂದು 50 ಮಂದಿ ವಿಷಯನೇ ಗೊತ್ತಿಲ್ಲ. ಈ ಸಾಲ ಮಾಡೋದು ಗೊತ್ತಾಗಿ ಎಷ್ಟೋ ಕೆಲವೊಂದು ರೈತರು ಊರ್ ಹಾಕೊಂಡ್ರಿ ಸರ್. ರೈತರು ಸತ್ತರ ಏನದ ಅವ್ರಿಗೆ ಬೇಕಿಲ್ಲ, ನಾವ್ ಚಲೋ ಇರ್ತೀವಿ. ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ ಅಂತಾರ ನೋಡಿ. ಹೌದಾ? ಈಗ ಒನ್ ಟೈಮ್ ಸೆಟಲ್ಮೆಂಟ್ ನಿಮ್ಮ ತಿಪ್ಪಲಿಗೆ ತೆವಲಿಗೆ ದುಡ್ಡು ಮಾಡ್ಕೊಳಕ್ಕೆ ನೀವು ಮಾಡ್ತೀರಿ. 10 ಲಕ್ಷ ತೆಗಿತ್ರಿ. ಒನ್ ಟೈಮ್ ಸೆಟಲ್ಮೆಂಟ್ ಅಂದ್ರೆ ಏನಂದ್ರೆ 1 ಲಕ್ಷ ಕಟ್ಕೊಂಡೆ 9 ಲಕ್ಷ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಕ್ತೀರಿ. ಅದೇ ಇದು ಈ ತರ ಇದೆ ಏನಪ್ಪ ಅಂದ್ರೆ ವ್ಯವಸ್ಥೆ. ಇದು ಕೆಟ್ಟ ವ್ಯವಸ್ಥೆ. ಮನೆ ಜಿಲ್ಲಾಧಿಕಾರಿಯಲ್ಲಿ ವಿನಂತಿಯನ್ನ ಮಾಡ್ಕೊತೀನಿ, ದಯವಿಟ್ಟು ಇಂಥ ಫ್ಯಾಕ್ಟ್ರಿಗಳನ್ನ ಬಂದ್ ಮಾಡ್ರಿ. ಬಂದಕ್ಕಂತ ಕಿಳಿಗಿಲಿ ಹಾಕಿ ಜಡದೋರಿ. ಒಂದು ಫ್ಯಾಕ್ಟ್ರಿ ಮುಚ್ಚ್ರಿ, ಒಟ್ಟು ಫ್ಯಾಕ್ಟ್ರಿ ಸಿದಾತಾವ. ಎಲ್ಲ ರೈತರು ಖುಷಿ ಪಡ್ತಾರೆ. ಇಂಥ ಜಿಲ್ಲಾಧಿಕಾರಿ ಎಲ್ಲಿ ಸಿಕ್ಕಿಲ್ಲ. ಆ ಕೋಲಾರದಲ್ಲಿ ಏನೋ ರವಿ ಯಾರು ಇಂದ್ರ ಆತರಕ್ಕೆ ನಿಮ್ಮ ಹೆಸರು ಬರ್ತೈತಿ. ದಯವಿಟ್ಟು ಅದನ್ನ ಮಾಡ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದಲ್ಲಿ. ಶಾಣು ಶಾಣಾರ್ಥಿ, ನಮಸ್ಕಾರ ಸರ್. ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರಾಜ್ಯ ರೈತ ಸಂಘದ ಹಸಿರು ಸೇನೆ ಏನು ಎಚ್ಚರಿಕೆ ಕೊಡ್ತೀರಿ ಸರ್? ಅವ್ರಿಗೆ ಏನು ಸಂದೇಶ ಕೊಡ್ತೀರಿ? ಇಲ್ಲ, ಸಂದೇಶ ಏನೂ ಇಲ್ಲ. ಈಗ ಅವರು ಏನಪ್ಪಾ ಪುಣ್ಯಕ್ಕೆ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳು ಒಂದು ಕ್ರಮ ತಗೊಂಡ್ರೆ ಚಲೋ. ಇಲ್ಲಾಂದ್ರೆ ನಾವೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕುಂದಿರ್ಬೇಕಂತ ಮತ್ತೆಲ್ಲ. ನಿಮ್ ಜೊತೆ ರಾಜ್ಯ ರೈತ ಸಂಘ ಸೇನೆ ಹಸಿರು ಜೊತೆಗಿದೆ.
ಅದ್ರ ಜೊತೆ ನೀವು ಹೋರಾಟ ಮಾಡ್ಲಿಕ್ಕೆ ನೀವು ಸಿದ್ದಿದ್ದೀರಿ. ನಿಮ್ಮ ಊರಲ್ಲಿ ಎಷ್ಟು ಜನ ಇರ್ತಾರ ನೋಡ್ರಿ, ಅವ್ರಿಗೆ ಕೇಳ್ರಿ, ಇಲ್ಲಿಗೆ ನಮ್ಮ ಜೊತೆಯಲ್ಲಿ ಬರ್ರಿ ನೀವು.